ಸಿಹಿಮೊಗ್ಗೆ ಸುದ್ದಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಭದ್ರಾವತಿ ತಾಲೂಕಿನ ಹೊಸಸಿದ್ದಾಪುರದಲ್ಲಿ ಕೆಎಸ್ಆರ್ಪಿ ಪೇದೆ ಪತ್ನಿ ಸ್ವಾತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಪೊಲೀಸ್ ಇಲಾಖೆಯಲ್ಲೇ ಭಾರೀ ಸಂಚಲನ ಮೂಡಿಸಿದೆ. ನನ್ನ ತಂಗಿ ಸಾಯಕ್ಕಿಂತ ಒಂದಿನ ಮುಂಚೆ ನೈಟು ನಾನು ಹೇಳ್ದಂಗೆ ಕೇಳಿದ್ರೆ ನೀನು ಚೆನ್ನಾಗಿರ್ತೀಯ ಹಂಗೆ ಹಿಂಗೆ ಅಂತ ಮೆಸೇಜ್ ಆ ಥರ ಮೆಸೇಜ್ ಹಾಕಿರ್ತಾನೆ. ಅವಳು ನಮ್ಮ ಅಮ್ಮಂಗೆ ಹೇಳಿರ್ತಾಳೆ, ಅಮ್ಮ ಈ ಕಾರ್ಯ ಮುಗಿಲಿ ಮಾತಾಡೋಣ ಅಂತ ಹೇಳಿರ್ತಾರೆ. ಅಷ್ಟ್ರಲ್ಲಿ ಬೆಳಗ್ಗೆ ಮತ್ತೇನೋ ಬೇರೆಯವ್ರ ಕೈಲಿ ಏನೇನೋ ಕೆಟ್ಟದಾಗ ಹೇಳಿದಾನೆ. ಅವ್ರ ಯಜಮಾನ್ರಿಗೆ ಡೆತ್ಗೆ ಕಾರಣ ಇವಳೆ ಅಂತ ಏನೇನೋ ಬೇರೆ ಹತ್ರ ಹೇಳಿರೋದಕ್ಕೋಸ್ಕರ ಅವಳಿಗೆ ಯಾರೋ ಹೇಳಿದಾರೆ ಈ ಥರ. ಅವಳು ಈ ಥರ ಡೆತ್ ನೋಟ್ ಬರ್ದು ನೇಣಾಕೊಂಡಿದ್ದಾಳೆ. ಈ ಥರ ಪೊಲೀಸನ್ನು ಫೇಸ್ಬುಕ್ಕಲ್ಲಿ ಮೆಸೇಜ್ ಆಗ್ತಾ ಇದ್ದ, ಈ ಥರ ಎಲ್ಲ ಹೇಳಿದ್ದ. ಮೋಹನ್ ಗೌಡ ಅಂತ ಇದೆ, ಇಲ್ಲೇ ಭದ್ರಾವತಿ. ಈ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ಮೋಹನ್ ವಿರುದ್ಧ ದುಷ್ಟೇರಣೆ, ಅಪಪ್ರಚಾರ, ಬ್ಲಾಕ್ಮೇಲ್ ಹಾಗೂ ಲೈಂಗಿಕ ಕಿರುಕುಳದ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸರ್, ಇಂಥವ್ರಿಂದಾನೆ ಸರ್ ಸಣ್ಣ ಸಣ್ಣ ಮಕ್ಕಳುಗಳು ಸ್ಕೂಲಿಗೆ ಹೋಗೋದ್ರಿಂದ ಹಿಡಿದು ಕಾಲೇಜ್ಗೆ ಹೋಗೋಕ್ಕೆಲ್ಲ ಎದ್ರಕಂತಾರದೆ ಇಂಥ ಸ್ಕೂಲೇ ಮಕ್ಕಳಿಂದಾನೆ. ಈ ತರ ಮಾತಾಡ್ತೀವಿ ಅಂತಲ್ಲ, ಯಾಕಂತಂದ್ರೆ ಅವ್ರ ಮನೇಲಿ ಹೆಣ್ಮಕ್ಳು ಇಲ್ವಾ ಸರ್ ಇದ್ ಮಾಡಕ್ಕೆ? ಈ ತರ ಬೇರೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಕ್ಕೆ ಅವ್ನಿಗೆ ಯಾರು ಸರ್ ರೈಟ್ಸ್ ಕೊಟ್ಟಿದ್ದು? ಅವ್ನು ಪೊಲೀಸ್ ಆಗಿತ್ತು ಅಂತಂದ್ರೆ ಅವನು ಸರ್ಕಾರಕ್ಕೆ ಮಾತ್ರ ಕೆಲಸ ಮಾಡ್ಬೇಕು. ಜೀವನ ತಗದ್ನಲ್ಲ, ಇವಾಗ ಅವ್ನ ಜೀವ ಕೊಡ್ತಾನ? ಇವಾಗ ಹೋಗಿರೋ ಜೀವನ ಅವ್ನು ತಂದು ಕೊಡ್ತಾನ? ಅವನೆಲ್ಲ ಹೋಗಿ ಕೂತಿರ್ಬೋದು. ಅದ್ರ ನೋವು ಏನು ಅಂತ ನಮಗ್ ಗೊತ್ತೈತೆ. ಕುಟುಂಬದವರು ನೀಡಿದ ದೂರಿನ ಪ್ರಕಾರ ಸ್ವಾತಿಯ ಪತಿ ಜಗದೀಶ್ ಕೆಎಸ್ಆರ್ಪಿ ಪೇದೆ ಅವರು ದಿನಾಂಕ 14/2/2026 ರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಪತಿಯ ಸಾವಿನ ಬಳಿಕ ಸ್ವಾತಿಗೆ ಆರೋಪಿತ ಮೋಹನ್ ನಿರಂತರವಾಗಿ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿ ಹಾಗೂ ಫೋನ್ ಮೂಲಕ ಮಾನಸಿಕ ಕಿರುಕುಳ ನೀಡುತ್ತಿದ್ದನೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತೇನೆ, ನನ್ನ ವಿರುದ್ಧ ದೂರು ನೀಡಿದರೂ ಏನೂ ಆಗುವುದಿಲ್ಲ ಎಂದು ಬೆದರಿಕೆ ಹಾಕಿ ಕುಟುಂಬದ ಬಗ್ಗೆ ಅಪಪ್ರಚಾರ ನಡೆಸುತ್ತಿದ್ದನೆಂದು ಆರೋಪಿಸಲಾಗಿದೆ. 20/2/2026 ಬೆಳಗ್ಗೆ ಸ್ವಾತಿ ತನ್ನ ತಾಯಿಗೆ ಸಂದೇಶ ಕಳುಹಿಸಿ ಮಾನಸಿಕವಾಗಿ ಕುಗ್ಗಿರುವುದಾಗಿ ತಿಳಿಸಿದ್ದಾಳೆ. ಬಳಿಕ ಗಂಡನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಕುಟುಂಬದವರು ತಿಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದ ಮೊಬೈಲ್ ಸಂದೇಶಗಳ ಪ್ರಿಂಟ್ಗಳನ್ನು ಕುಟುಂಬದವರು ಸಾಕ್ಷಿಯಾಗಿ ಪೊಲೀಸರಿಗೆ ಸಲ್ಲಿಸಿದ್ದಾರೆ. ಆರೋಪಿತ ಮೋಹನ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕುಟುಂಬದವರು ಒತ್ತಾಯಿಸಿದ್ದಾರೆ. ಈ ಸಂಬಂಧ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದಂಪತಿಗಳ ಸರಣಿ ಆತ್ಮಹತ್ಯೆ ಪ್ರಕರಣದಿಂದ ಪೊಲೀಸ್ ಇಲಾಖೆಯಲ್ಲೇ ಚರ್ಚೆಗಳು ಆರಂಭವಾಗಿದ್ದು, ಅಶ್ಲೀಲ ಸಂದೇಶ ಹಾಗೂ ನಿರಂತರ ಕಿರುಕುಳವೇ ಇಬ್ಬರ ಸಾವಿಗೂ ಕಾರಣವಾಗಿದೆ ಎಂಬ ಕೋಣೆಯಲ್ಲಿ ತನಿಖೆ ಮುಂದುವರೆದಿದೆ. ಆರೋಪಿತನ ಪಾತ್ರ ಬಹಿರಂಗವಾದರೆ ಪ್ರಕರಣದ ನಿಜಾಂಶ ಹೊರಬರುವ ನಿರೀಕ್ಷೆಯಿದೆ. ಸಿಹಿಮೊಗ್ಗೆ ಸುದ್ದಿ ನಿಮ್ಮದು, ವರದಿ ನಮ್ಮದು. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ. ನಿಮ್ಮ ಬೆಂಬಲ ನಮಗೆ ಪ್ರೋತ್ಸಾಹಧನ.